ಕಾಂಟ್ರಾಕ್ಟರ್ಗೆ ಬಲಿಯನ್ನ ಬೀಸಿ ಸುಲಿಗೆ ಮಾಡಿದೆ ಹನಿ ಟ್ರ್ಯಾಪ್ ಗ್ಯಾಂಗ್. ಮನೆಗೆ ಬನ್ನಿ ಅಂತ ಹೇಳಿ ಕಾಂಟ್ರಾಕ್ಟರ್ನ ಕರೆದು ಶಾಕ್ ಕೊಟ್ಟಿದ್ದಾಳೆ ಯುವತಿ ಜೊತೆ ಇದ್ದಂತಹ ಸಂದರ್ಭದಲ್ಲಿ ಪೊಲೀಸರು ಅಂತ ಹೇಳಿ ಅಪರಿಚಿತರು ಎಂಟ್ರಿಯಾಗಿ ಹಲ್ಲೆಯನ್ನ ಮಾಡಿ ಬಟ್ಟೆ ಬಿಡಿಸಿ ಫೋಟೋ ತೆಗೆದು ಸರ ಹಣವನ್ನ ಸುಲಿಗೆ ಮಾಡಿದ್ದಾರೆ ಅಂತ ಹೇಳಿ ಕಾಂಟ್ರಾಕ್ಟರ್ ದೂರನ್ನ ಕೊಟ್ಟಿದ್ದಾರೆ. ಕಾಂಟ್ರಾಕ್ಟರ್ ರಂಗನಾಥ್ ಬ್ಯಾಡ್ರಹಳ್ಳಿ ಠಾಣೆಯಲ್ಲಿ ಈ ಬಗ್ಗೆ ದೂರನ್ನ ಕೊಟ್ಟಿದ್ದಾರೆ. ಸದ್ಯ 3 ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಪ್ರಕರಣದಲ್ಲಿ ಮತ್ತೋರ್ವ ಆರೋಪಿ ನಯನಾಳಿಗಾಗಿ ಬಲೆಯನ್ನ ಬೀಸಿದ್ದಾರೆ ಪೊಲೀಸರು. ಗುತ್ತಿಗೆದಾರನಿಗೆ ಹನಿ ಟ್ರ್ಯಾಪ್ ಮಾಡಿರುವಂತಹ ಪ್ರಕರಣ ಇದು. ನಯನ ಎಂಬಾಕೆ ಸ್ನೇಹಿತನ ಮೂಲಕ ಕಾಂಟ್ರಾಕ್ಟರ್ ರಂಗನಾಥ್ನ ಪರಿಚಯ ಮಾಡಿಕೊಂಡು ಆತನನ್ನ ಕೆಡ್ಡಾಗೆ ಕೆಡುವಂತಹ ಕೆಲಸವನ್ನ ಮಾಡಿದ್ಲು. ಆಕೆಯ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಟೀ ಕುಡಿಸ್ತೀನಿ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗಿರ್ತಾಳೆ. ಆ ಸಂದರ್ಭದಲ್ಲಿ ನಾನು ಹೋದಾಗ ಒಂದಿಷ್ಟು ಜನ ಪೊಲೀಸರು ಅಂತ ಹೇಳಿ ದಾಳಿಯನ್ನ ಮಾಡಿದ್ರು, ನನ್ನ ಮೇಲೆ ಹಲ್ಲೆಯನ್ನ ಮಾಡಿದ್ರು, ಬಟ್ಟೆ ಬಿಡಿಸಿ ಫೋಟೋ ತೆಗೆದು ಸುಲಿಗೆ ಮಾಡಿದ್ರು ಅಂತ ಹೇಳಿ ಕಾಂಟ್ರಾಕ್ಟರ್ ರಂಗನಾಥ್ ಕಂಪ್ಲೇಂಟ್ ಅನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, ಗುತ್ತಿಗೆದಾರನನ್ನೇ ಟ್ರ್ಯಾಪ್ ಮಾಡಿರುವಂತಹ ಪ್ರಕರಣ, ಬಟ್ ನಯನ ಬಲೆಗೆ ಗುತ್ತಿಗೆದಾರ ಬಿದ್ದಿದ್ದು ಹೇಗೆ ಟ್ರ್ಯಾಕ್ ಮಾಡಿದ್ರು ಇವರು ಅಂತ ಹೇಳಿ? ಖಂಡಿತವಾಗಿ ವಿದ್ಯಾ, ಏನು ನಯನ ಒಬ್ಬ ಸ್ನೇಹಿತನ ಒಂದು ಜೊತೆಯಲ್ಲಿ ಹೋದಾಗ ಈ ಗುತ್ತಿಗೆದಾರ ರಂಗನಾಥ್ ಅವರ ಜೊತೆಯಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ ಏನು ಆಕೆ ಸಾಕಷ್ಟು ಸಲುಗೆಯಿಂದ ಆತನ ಬಳಿ ಮಾತಾಡ್ಲಿಕ್ಕೆ ಮುಂದಾಗ್ತಾಳೆ. ಏನು ಆ ಒಂದು ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಈತ ಅಂದ್ರೆ ರಂಗನಾಥ್ ಏನಿರ್ತಾನೆ ಆಕೆ ಜೊತೆ ಒಂದು ರೀತಿಯಾಗಿ ಸಲುಗೆಯಿಂದ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ. ಅದಾದ ನಂತರ ನಂಬರ್ ಕೂಡ ಎಕ್ಸ್ಚೇಂಜ್ ಮಾಡ್ತಾರೆ. ನಂಬರ್ ಎಕ್ಸ್ಚೇಂಜ್ ಆದ ನಂತರ ಪ್ರತಿದಿನ ಕೂಡ ಈಕೆಯ ಒಂದು ಮೆಸೇಜ್ ಅನ್ನ ಕಳಿಸುವಂತಹದ್ದು ಅಥವಾ ಮೀಟ್ ಮಾಡೋಣ ಬಾ ಅನ್ನುವಂತಹ ಮಾತುಗಳನ್ನ ಸಾಕಷ್ಟು ಹೇಳ್ತಾ ಇರ್ತಾಳೆ. ಅದಾದ ನಂತರ ಏನು ಒಂದು ಬ್ಯಾಡ್ರಹಳ್ಳಿ ಠಾಣಾ ಲಿಮಿಟ್ನಲ್ಲಿ ಈಕೆ ಒಂದು ಮನೆ ಏನಿದೆ ಆ ಮನೆಯ ಬಳಿ ಆತ ಹೋದಾಗ ಏನು ರಂಗನಾಥನ್ನ ಭೇಟಿ ಮಾಡ್ತಾಳೆ. ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ನನ್ನ ಮನೆ ಇಲ್ಲೇ ಪಕ್ಕದಲ್ಲಿ ಇರುವಂಥದ್ದು, ಹೀಗಾಗಿ ನೀವು ಇಲ್ಲಿ ಟೀ ಕುಡಿಲಿಕ್ಕೆ ಬರಲೇಬೇಕು ಅನ್ನುವಂತಹ ಒಂದು ಬಲವಂತವನ್ನ ಮಾಡ್ತಾಳೆ. ಇದನ್ನ ನಂಬಿದಂತಹ ರಂಗನಾಥ್ ಸೀದಾ ಯಾವುದೂ ಕೂಡ ಯೋಚನೆ ಮಾಡದೆ, ಏನು ಕಳೆದ 3 ತಿಂಗಳ ಹಿಂದೆ ಅಷ್ಟೇ ಈಕೆ ರಂಗನಾಥ್ಗೆ ಪರಿಚಯ ಇದ್ರು ಕೂಡ ಯಾವುದೇ ರೀತಿಯಾದಂತಹ ಯೋಚನೆಯನ್ನ ಮಾಡದೆ ಸೀದಾ ಅವರ ಜೊತೆಯಲ್ಲಿ ಅಂದ್ರೆ ನಯನ ಜೊತೆ ಹೋಗ್ತಾನೆ. ಮನೆ ಬಳಿ ಹೋದ ನಂತರ ಏನು ಮನೆ ಬಳಿ ಹೋಗ್ತಿದ್ದಂಗೆ ಏನು ಡೋರ್ ಲಾಕ್ ಆಗುತ್ತೆ. ಡೋರ್ ಲಾಕ್ ಆಗ್ತಿದ್ದಂತೆ 4-5 ಅಂದ್ರೆ ನಯನಗೆ ಪರಿಚಯಸ್ಥರು ಅಥವಾ ಅವರ ಸ್ನೇಹಿತರೇನಿದ್ದಾರೆ ಅವರು ಏಕಾಏಕಿ ಮನೆ ಒಳಗಡೆ ಡೋರ್ ಬಡಿದು ಹೋಗಿ ಇಲ್ಲಿ ವೇಶ್ಯಾವಾಟಿಕೆ ನಡೆಸ್ತಾ ಇದ್ದೀರಾ, ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ ಅನ್ನುವಂತಹ ಪೊಲೀಸರ ಸೋಗಿನಲ್ಲಿ ಹೋಗಿ ಬೆದರಿಕೆಯನ್ನ ಹಾಕ್ತಾರೆ. ಅದನ್ನ ಹೊರತುಪಡಿಸಿ ಏನು ರಂಗನಾಥ್ ಅವರನ್ನ ಏನು ಬೆತ್ತಲೆಗೊಳಿಸಿ ಫೋಟೋಗಳನ್ನ ತೆಗೆದು ಈ ವಿಚಾರ ಎಲ್ಲೂ ಕೂಡ ಇನ್ನ ಬರಬಾರ್ದು, ಕೆಳಗಡೆ ಇನ್ಸ್ಪೆಕ್ಟರ್ ಇದ್ದಾರೆ ಅವರ ಬಳಿ ಮಾತಾಡಿ ನೀವು ಅನ್ನುವಂತಹ ಒಂದು ಮಾತುಗಳನ್ನ ಹೇಳಿ ಕೆಳಗಡೆ ಇನ್ಸ್ಪೆಕ್ಟರ್ ಬಳಿ ಹೋಗೋದು ಬೇಡ ಅಂತಂದ್ರೆ ಇಲ್ಲಿಯೇ ನೀವು ದುಡ್ಡನ್ನ ಕೊಡಬೇಕು ಅಂತ ಹೇಳಿ ಅವರ ಬಳಿ ಇದ್ದಂತಹ 26,000 ಕ್ಯಾಶ್ ಹಾಗೂ 29,000 ಫೋನ್ ಪೇ ಅನ್ನ ಕೂಡ ಮಾಡಿಸ್ಕೊಂಡು ಅದಾದ ನಂತರ ಸುಮಾರು 1-2 ಲಕ್ಷಕ್ಕೂ ಬೆಲೆ ಬಾಳುವಂತಹ ಒಂದು ಚಿನ್ನದ ಸರವನ್ನ ಕೂಡ ಸುಲಿಗೆಯನ್ನ ಮಾಡಿ ಅದಾದ ನಂತರ ಎಸ್ಕೇಪ್ ಆಗಿರುವಂತಹದ್ದು. ಇದಾದ ನಂತರ ಸಾಕಷ್ಟು ಬಾರಿ ಏನು ನಯನ ಬಳಿ ಒಂದು ಮಾತನ್ನ ಕೂಡ ಹೇಳಿರ್ತಾರೆ ರಂಗನಾಥ್, ನಾವು ಈ ಪ್ರಕರಣ ಕುರಿತಂತೆ ಒಂದು ದೂರನ್ನ ದಾಖಲಿಸೋಣ ಅಂತ ಹೇಳಿ. ಆದ್ರೆ ಎಲ್ಲ ಒಂದ್ ಕಡೆ ನಯನ ಹಿಂದೇಟಾಗ್ತಾ ಇರ್ತಾಳೆ. ಈ ವಿಚಾರವಾಗಿ ನೀನೇನಾದ್ರೂ ಪೊಲೀಸರ ಬಳಿ ಹೋದ್ರೆ ನನ್ನ ಮಾನ ಹರಾಜಾಗುತ್ತೆ, ಅದಲ್ಲದೆ ಏನು ನಾನು ಮಗುವನ್ನ ಕರ್ಕೊಂಡು ಸೀದಾ ನಿನ್ನ ಮನೆಗೆ ಬರಬೇಕಾಗತ್ತೆ, ಈ ರೀತಿಯಾದಂತಹ ಬೆದರಿಕೆಯನ್ನ ಹಾಕ್ಲಿಕ್ಕೆ ಶುರು ಆಗ್ತಾಳೆ. ಅದಾದ ನಂತರ ರಂಗನಾಥ್ ತನ್ನ ಸ್ನೇಹಿತರೊಬ್ಬರ ಸಹಾಯದಿಂದ ಬ್ಯಾಡ್ರಹಳ್ಳಿ ಠಾಣೆಯಲ್ಲಿ ಈಗಾಗಲೇ FIR ಕೂಡ ದಾಖಲು ಮಾಡ್ತಾರೆ. FIR ದಾಖಲು ಮಾಡಿಕೊಂಡಂತಹ ಬ್ಯಾಡ್ರಹಳ್ಳಿ ಪೊಲೀಸರು ಸದ್ಯಕ್ಕೆ 3 ಜನ ಆರೋಪಿಗಳನ್ನ ಬಂಧಿಸಿರುವಂತಹದ್ದು, ಉಳಿದ ಆರೋಪಿಗಳಿಗಾಗಿ ಬಲೆ ಬೀಸಿರುವಂತಹದ್ದು. ವಿದ್ಯಾ, ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.